ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಏರ್ಫೋರ್ಸ್ ಬಗ್ಗೆ ಕ್ಲಾಸು, ಅಗ್ನಿವೀರ್ ಬಗ್ಗೆ ಕ್ಲಾಸಸ್ಸನ್ನು ಮಾಡ್ತಾಯಿದ್ದೀವಿ. ಅದೇ ರೀತಿ ಹೊಸ ನೋಟಿಫಿಕೇಷನ್ ಕೂಡ ಆಗಿದೆ ಅಂತೇಳಿ ನೇವಿ 2026ರಲ್ಲಿ ಕರೆದಂತಹ ಏನೇನದಪ್ಪ ಅದನ್ನೆಲ್ಲ ಸಿಲೆಬಸ್ಸು, ಆಮೇಲೆ ಅವ್ರದ್ದು ಏನೇನದಲ್ಲ ಆಲ್ಮೋಸ್ಟ್ ಎಲ್ಲ ನಾವು ಲಾಸ್ಟ್ ಕ್ಲಾಸಲ್ಲಿ ನಾವು ಒಂದು ಮಾಡಿದ್ದೀವಿ ಕ್ಲಾಸಲ್ಲಿ. ಈ ಕ್ಲಾಸಲ್ಲಿ ನಾವು ಏನು ಮಾಡೋಣ ಅಂತಂದ್ರೆ, ಭಾಳ ಜನ ಮೆಸೇಜ್ ಹಾಕತ್ತೀರಿ ಸರ್ ಕಂಟಿನ್ಯೂ ಕ್ಲಾಸ್ ಮಾಡಿರಿ ಅಂತೇಳಿ. ಟೈಮ್ ಮಾಡಿಕೊಂಡು ನಾನು ಮಾಡ್ತಾಯಿದ್ದೆ, ಡೋಂಟ್ ವರಿ. ಓಕೆ, ಈ ಕ್ಲಾಸಲ್ಲಿ ನಮಗೆ ಕಾಲ್ಫಾರ್ಮ್ ಆಗಿದ್ದು ನೇವಿ ಮೆಡಿಕಲ್ ಅಸಿಸ್ಟೆಂಟು, ಆಮೇಲೆ SSR, ಆಮೇಲೆ MR 3 ಕಾಲ್ಫಾರ್ಮ್ ಆಗೈತೆ. ಓಕೆ, ಆಮೇಲೆ ಅದೇ ರೀತಿಲಿ ಎಕ್ಸಾಮ್ ಪ್ಯಾಟ್ರನ್ ಹೆಂಗದ, ಆ ಸಿಲೆಬಸ್ಸಲ್ಲಿ ಏನೇನು ಟಾಪಿಕ್ಸ್ ಅದ, ಏನೇನದ ಅಂಥೇಳಿ, ನೆಗೆಟಿವ್ ಮಾರ್ಕ್ಸ್ ಎಷ್ಟದ, ಅದೇ ರೀತಿ ಯಾವ್ಯಾವ ಟಾಪಿಕ್ಸ್ ಬರ್ತಾವೆ, ಆಮೇಲೆ ಏನೇನದ ಅಂಥೇಳಿ ಎಲ್ಲ ಈ ಕ್ಲಾಸಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಓಕೆ, ಈ ವಿಡಿಯೋ ಎಂಡ್ವರೆಗೂ ನೋಡಿರಿ. ಯಾರ್ಯಾರು ಅಪ್ಲಿಕೇಶನ್ ಹಾಕ್ತಿರಲ್ಲ 14ನೇ ತಾರೀಕಿನಿಂದ ಸ್ಟಾರ್ಟ್ ಅದ ರೀ. ಅಲ್ಲಿವರೆಗೂ ನೀವು ಅವತ್ತಿಂದ ಸ್ಟಾರ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮಂತ್ವರೆಗೂ ಟೈಮ್ ಕೊಟ್ಟಾರ ಅವರು. ಈ ಲಾಸ್ಟ್ ಡೇಟ್ವರೆಗೂ ಆದಷ್ಟು ಬೇಗ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇಟ್ಕೊಂಡು ಎಲ್ಲ ಸಬ್ಮಿಷನ್ ಮಾಡ್ಕೊಳ್ಳಿ. ಓಕೆ, ಅದೇ ರೀತಿ ಭಾಳ ಜನ ಕ್ಲಾಸ್ ಮಾಡತ್ತೀರಿ. ಫಸ್ಟಿಗೆ ಅಪ್ಲಿಕೇಶನ್ ಹಾಕೋರಿ. ನಾನು ಈ ಥರ ಎಲ್ಲ ಬೇಸಿಕ್ಕಿಂದ ನಿಮಗೆ ನೋಟಿಫಿಕೇಷನು, ಸಿಲೆಬಸ್ಸು ಈ ರೀತಿ ನಾನು ಪ್ಯಾಟ್ರನಲ್ಲಿ ಹೋಗ್ತಾ ಇರ್ತೀನಿ, ನಿಮಗೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀನಿ. ಓಕೆ, ಅದೇ ರೀತಿ ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದ ನಿಮಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ. SSCGD 2026 ಎಲ್ಲ 2025 ಎಲ್ಲ ಶಿಫ್ಟ್ಗಳನ್ನು ಅನಾಲಿಸಿಸ್ ಮಾಡಿದ್ದು ಇಂಪಾರ್ಟೆಂಟ್ ಟಾಪಿಕ್ಸನ್ನು ಪ್ಲೇಲಿಸ್ಟಲ್ಲಿ ಅದ, ಹೋಗಿ ಸರ್ಚ್ ಮಾಡ್ಕೊರಿ. ಅದೇ ರೀತಿ ಏರ್ಫೋರ್ಸ್ ಬಗ್ಗೆ ಬೇಕಿದ್ದರೆ ಅದು ಕೂಡ ನಮ್ಮದು ಏನಪ್ಪ ಪ್ಲೇಲಿಸ್ಟ್ ಅದು ಚೆಕ್ ಮಾಡ್ಕೊರಿ. ಅದೇ ರೀತಿ ಇದು ನೇವಿ ಕೂಡ ನಾನು ಪ್ಲೇಲಿಸ್ಟ್ ಮಾಡ್ತೀನಿ, ಅದು ಕೂಡ ಹೋಗಿ ನೋಡ್ಕೊರಿ. ಪ್ಲೇಸ್ಟೋರಲ್ಲ, ಪ್ಲೇಲಿಸ್ಟಲ್ಲಿ ಹೋಗ್ರಿ, ಯೂಟ್ಯೂಬಲ್ಲಿ ಸಿಗುತ್ತೆ. ಓಕೆ, ಫಸ್ಟಿಗೆ ನಾವು ಚೆಕ್ ಮಾಡೋದು ಅಂತಂದ್ರೆ ನೋಡಿರಿ, ಮೆಡಿಕಲ್ ಅಸಿಸ್ಟೆಂಟ್ ಎಂಟ್ರೆನ್ಸ್ ಎಕ್ಸಾಮ್ ಫಸ್ಟಿಗೆ ಏನಿರುತ್ತೆ ಅಂತೇಳಿ ಫಸ್ಟ್ ಪಾಯಿಂಟನ್ನು ನೋಡಿರಿ. ಏನದ ರೀ, ಪೇಪರ್ಲಿ ಬೇಸ್ಡ್ ಕಂಪ್ಯೂಟ್ರಿ ಎಕ್ಸಾಮ್ ಇರುತ್ತೆ. ಅಲ್ಲಿ ನಿಮಗೆ ಇರುವಂಥದ್ದು ಒಂದು ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯಲ್ಲಿ ಮಾತ್ರ. ಇನ್ನೊಂದು ಯಾವುದು, ಹಿಂದಿ ಭಾಷೆಯಲ್ಲಿ ಮಾತ್ರ ಇದ್ದೇ ಇರುತ್ತೆ. 100 ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಓಕೆ, ಪ್ರತಿಯೊಂದು ಕ್ವಶನ್ನು 1 ಮಾರ್ಕ್ಸನ್ನು ಹೊಂದಿರುತ್ತೆ. ಅದೇ ರೀತಿ ಕೆಳಗಡೆ ಕೊಟ್ಟಾರೆ, ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯಲ್ಲಿ ಮಾತ್ರ ಇರುತ್ತೆ, 4 ಆಪ್ಷನ್ ಇರುತ್ತೆ. ಅದೇ ರೀತಿ ಪೇಪರ್ ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ ಅಂತಂದ್ರೆ, ಯಾರಿಗೆ ಮೆಡಿಕಲ್ ಅಸಿಸ್ಟೆಂಟು, ಇದು ಹೇಳತ್ತಿದ್ದು ನಾನು ಮೆಡಿಕಲ್ ಅಸಿಸ್ಟೆಂಟು ಓನ್ಲಿ ಫಾರ್ ಮೆನ್ ಅಂತ ಅದರ. ಇದು ಗೊತ್ತಿಲ್ಲ, ನೋಟಿಫಿಕೇಷನ್ ಒಳಗೆ ಹೇಳುವಾಗ ಹೇಳಿದ್ನಿ. ಇಂಗ್ಲೀಷ್, ಸೈನ್ಸ್, ಬಯೋಲಜಿ, ಆಮೇಲೆ ಜನರಲ್ ಅವೇರ್ನೆಸ್, GK, ಈ 4 ಸಬ್ಜೆಕ್ಟ್ಗಳನ್ನು ಹೊಂದಿರುವಂತಹ ಪ್ರತಿಯೊಂದು ಸಬ್ಜೆಕ್ಟಲ್ಲಿ 25 ಪ್ರಶ್ನೆಗಳಿರ್ತವೆ. ಟೋಟಲ್ ನಮ್ಮದು 4 ಅಂತಂದಾಗ 100 ಪ್ರಶ್ನೆಗಳನ್ನು ಹೊಂದಿರುತ್ತೆ. ಓಕೆ, ನಿಮ್ಮದು ಸಿಲೆಬಸ್ ಬೇಸ್ಡ್ ಆನ್ 10+2 PUC ಬೇಸ್ಡ್ ಆನ್ ಸಿಲೆಬಸ್ ಇರುತ್ತೆ. ಅದೇ ರೀತಿ ಇದು ಎಕ್ಸಾಮ್ಗೆ ನಿಮ್ಗೆ 1 ಗಂಟೆಗಳ ಕಾಲಾವಕಾಶ ಹೊಂದಿರುತ್ತೆ, 1 ತಾಸು. ಅದೇ ರೀತಿ ನಿಮ್ಮದು ಅಗ್ರಿಗೇಟ್ ಏನು ನೋಡಿರಿ, ಪಾಸ್ ಇನ್ ಆಲ್ ಸೆಕ್ಷನ್ಸ್ ಇನ್ ಅಗ್ರಿಗೇಟ್ ಎಷ್ಟು ತೊಗೋಬೇಕಲ್ಲ ಅಷ್ಟು ತೊಗೋಬೇಕು. ಅದ್ರ ಮೇಲೆ ನಿಮ್ಮದು ಅಗ್ರಿಗೇಟ್ ಮೇಲೆ ಸೆಲೆಕ್ಷನ್ ಇಟ್ಕೊಂಡಿರ್ತಾರೆ. ಅದೇ ರೀತಿ ಒಂದು ವೇಳೆ ನೀವು ನೆಗೆಟಿವ್ ಮಾರ್ಕ್ಸ್ ಐತೇನು ರೀ, ಹೌದು, 1/4 0.25 ಮಾರ್ಕ್ಸನ್ನು ಹೋಗುತ್ತೆ. ಒಂದು ತಪ್ಪಾದರೆ 0.25 ಮಾರ್ಕ್ಸ್ ಹೋಗುತ್ತೆ. ಓಕೆ, ಈ ರೀತಿ ನಿಮ್ಮದು ಏನಪ್ಪ ಫಸ್ಟ್ ಟೆಸ್ಟ್ ಯಾವ ರೀತಿ ಕ್ವಶನ್ಸ್ ಇರ್ತವೆ ನೋಡಿರಿ. ಇನ್ನೊಂದು ಪಾಯಿಂಟ್ ಅಂದರೆ ಏನು ರೀ, ಡೈರೆಕ್ಟಾಗಿ 100 ಕ್ವಶನ್ಸ್ ಇರ್ತವೆ. ಆಮೇಲೆ 1 ತಾಸು ಟೈಮಿಂಗು, ಆಮೇಲೆ ನೆಗೆಟಿವ್ ಏನಿರುತ್ತೆ ರೀ 0.25 ಇರುತ್ತೆ. ಜೈ ಹಿಂದ್. ಓಕೆ, ಇಷ್ಟೇ ನಿಮ್ಮದು ಒಂದೇದೇನು. ಆಮೇಲೆ ಸರ್ ಇವು ಸೈನ್ಸು ಆಮೇಲೆ ಇವು ಅದಾವಲ್ಲ, ಸ್ವಲ್ಪ ನಿಮ್ಮ ಫೋನನ್ನು ಸ್ವಲ್ಪ ಆಲ್ಟರ್ನೇಟ್ ಮಾಡ್ಕೊರಿ. ಯಾಕಂದ್ರೆ ಸ್ವಲ್ಪ ಜೂಮ್ ಮಾಡ್ಕೊಂಡು ಹೇಳೋ ಕಂಡೀಷನ್ದಾಗ ನಿಮ್ಗೆ ಈ ರೀತಿ ಅಡ್ಜಸ್ಟ್ ಮಾಡಿದೆ. ಓಕೆ, ಫಸ್ಟಿಗೆ ನಾವು ನೋಡಬೇಕಾಗಿದ್ದು ಸೈನ್ಸು, ಆಮೇಲೆ ಏನೇನದ ರೀ ನಮಗೆ ಸೈನ್ಸ್ ಅದ, ಅದೇ ರೀತಿ ಬಯಾಲಜಿ ಅದ, ಇಂಗ್ಲೀಷ್ ಅದ, ಜನರಲ್ ಅವೇರ್ನೆಸ್. ಮ್ಯಾಥಮೆಟಿಕ್ಸ್ ನಿಮಗೆ ಇರೋದಿಲ್ಲ, ಮೆಡಿಕಲ್ ಅಸಿಸ್ಟೆಂಟ್. ಓಕೆ, ಸೈನ್ಸ್ ಬಗ್ಗೆ ಏನೇನದ ರೀ, ಫಿಸಿಕ್ಸ್, ಮೆಜರ್ಮೆಂಟ್ಸು, ಕೈನೆಟಿಕ್ ಲಾಸು, ಏನೇನು ಲಾ ಬರ್ತಾವಲ್ಲ ನಿಯಮ, ಅದೇನು ಕೈನೆಟಿಕ್ ಎನರ್ಜಿದು, ಆಮೇಲೆ ಪವರು, ಮೋಷನ್,
ಸಿಸ್ಟಮು, ಇವುಗಳೆಲ್ಲ ನಾನು ಸಪ್ರೇಟಾಗಿ ಕ್ಲಾಸ್ ಮಾಡ್ತೀನಿ. ಆದರೆ ಸಿಲೆಬಸಲ್ಲಿ ಏನದ ಅಂತ ಫಸ್ಟಿಗೆ ಗೊತ್ತಿರಬೇಕು. ಅದೇ ರೀತಿ ಸಾಲಿಡ್ಸ್, ಫ್ಲೂಯಿಡ್ಡು, ಥರ್ಮೋಡೈನಾಮಿಕ್ಸು ಇದ್ರ ಬಗ್ಗೆ ಇರುತ್ತೆ. ಅದೇ ರೀತಿ ಮ್ಯಾಗ್ನೆಟಿಕ್ ಎಫೆಕ್ಟ್, ಅದ್ರ ಬಗ್ಗೆ ಮ್ಯಾಗ್ನೆಟಿಸಮ್ ಬಗ್ಗೆ ಇರುತ್ತೆ. ಅದೇ ರೀತಿ ಆಪ್ಟಿಕ್ಸ್, ಆಮೇಲೆ ರೇಡಿಯೇಷನ್ಸು ಇದ್ರ ಬಗ್ಗೆ, ಸೆಮಿಕಂಡಕ್ಟರ್ಸು ಇದ್ರ ಬಗ್ಗೆ ಇರುತ್ತೆ. ಅದೇ ರೀತಿ ಮೆಟಲು, ಆರ್ಗ್ಯಾನಿಕ್ಕು, ಕೆಮಿಸ್ಟ್ರಿ, ಫುಡ್ಸು, ಹೆಲ್ತು, ಆಮೇಲೆ ವುಮನ್ ಡೈಜೆಷನ್ಸು, ಆಮೇಲೆ ಕಂಪ್ಯೂಟರ್ ಸೈನ್ಸು, ಈ ಎಲ್ಲ ಸೈನ್ಸ್ ಬಗ್ಗೆ ಇರುತ್ತೆ. ಇನ್ನು ಬಯಾಲಜಿ ಒಳಗೆ ಇಲ್ಲಿ ಕೊಟ್ಟಂತಹ ಎಲ್ಲ ಟಾಪಿಕ್ಸ್ಗಳು ಇರುತ್ತೆ. ಆರ್ಗಾನ್ಸ್ ಬಗ್ಗೆ, ಬಯೋಡೈವರ್ಸಿಟಿ, ಕನ್ಸರ್ವೇಷನ್, DNA, ಇವೆಲ್ಲ ನೀವು ಯಾಕಂದ್ರೆ ಮೆಡಿಕಲ್ ಅಸಿಸ್ಟೆಂಟ್ ಅಂದ್ರೆ ಬಯಾಲಜಿ ಒಳಗೆ ಮತ್ತು ಸೈನ್ಸು ಭಾಳಷ್ಟು ಇಂಪಾರ್ಟೆಂಟು. ಅದ್ರ ಬಗ್ಗೆ ಇಂಗ್ಲೀಷ್ ಕೂಡ ಇಲ್ಲಿ ಗ್ರಾಮರು, ಟೆನ್ಸಸ್ಸು, ವರ್ಬ್ಸು, ಆಮೇಲೆ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸು, ಆಮೇಲೆ ಸಿನೋನಮಿ, ಅನಾಟಮಿ, ಅದೇ ರೀತಿ ಮತ್ತೇನಪ್ಪ ಯೂಸಸ್ ಆಫ್ ಪ್ರನೌನ್, ನೌನ್, ಇವ್ರ ಬಗ್ಗೆ ಎಲ್ಲ ನಿಮ್ಗೆ ಇಂಗ್ಲೀಷಲ್ಲಿ ಕೊಟ್ಟಿರ್ತಾರೆ. GK ಸಂಬಂಧಪಟ್ಟಂತೆ ಅಂದ್ರೆ ಕಲ್ಚರು, ರಿಲಿಜನ್ನು, ಆಮೇಲೆ ಮೌಂಟೇನ್ಸು, ಪೋರ್ಟ್ಸು, ಲ್ಯಾಂಡು, ಆಮೇಲೆ ಫ್ರೀಡಮ್ ಮೂಮೆಂಟು, ಇವುಗಳ ಬಗ್ಗೆ ಕೇಳ್ತಾರೆ. ನೆಕ್ಸ್ಟು ಸ್ಪೋರ್ಟ್ಸ್ ಬಗ್ಗೆ ಕೇಳಿರ್ತಾರೆ. ಈ ರೀಸೆಂಟಾಗಿ ಸ್ಪೋರ್ಟ್ಸು ಅವಾರ್ಡ್ಸ್ ಯಾವ್ಯಾವದ ಅವೆಲ್ಲ ಕೇಳಿರ್ತಾರೆ. ನೆಕ್ಸ್ಟು ನ್ಯಾಷನಲ್ ಫ್ಯಾಕ್ಟ್ಸ್ ಅಂದರೆ ನಮ್ಮ ಭಾರತದ ಇಂಪಾರ್ಟೆಂಟ್ ನ್ಯಾಷನಲ್ ಫ್ಯಾಕ್ಟ್ಸ್ ಅಂದರೆ ಹೆರಿಟೇಜಸ್ಸು, ಆರ್ಟ್ಸು, ಸೈನ್ಸು, ಹಿಸ್ಟ್ರಿ ಆಗಲಿ, ಬರ್ಡ್ಸು, ಎನಿಮಲ್ಸು, ಮೌಂಟೇನ್ಸು, ಕ್ಯಾಪಿಟಲ್ಸು, ಈ ರೀತಿ ಕ್ವಶನ್ಗಳನ್ನು ಕೇಳ್ತಾರೆ. ಅದೇ ರೀತಿ ಕಾಮನ್ ನೇಮ್ಸ್ ಆಫ್ ಫುಲ್ ಫಾರ್ಮ್ಸ್, ನಿಮ್ಮ ವಿಸ್ತೃತ ರೂಪಗಳನ್ನು ಕೇಳಿರ್ತಾರೆ. ಅದೇ ರೀತಿ ನಿಮಗೆ ಸ್ವಲ್ಪದ ಮಟ್ಟಿಗೆ ರೀಸನಿಂಗ್ ಕ್ವಶನ್ಸನ್ನು ಕೇಳ್ತಾರೆ. GK ಒಳಗೆ ಏನು ಕೇಳ್ತಾರೆ ಅಂದ್ರೆ ನ್ಯೂಮೆರಿಕಲ್ ರೀಸನಿಂಗ್ ಕೇಳಿರ್ತಾರೆ. ಕೋಡಿಂಗ್, ಡಿಕೋಡಿಂಗು ಭಾಳ ಸಿಂಪಲ್ ಇರ್ತವೆ. ಆದರೆ ಅದಕ್ಕಿಂತ ಮುಂಚೆ ನಿಮ್ಮ ಸೈನ್ಸ್ ಬಗ್ಗೆ ಭಾಳಷ್ಟು ಡೀಪಾಗಿ ಓದಬೇಕಾಗತ್ತೆ. ಇದು ನಿಮ್ಮದು ಮೆಡಿಕಲ್ ಅಸಿಸ್ಟೆಂಟ್ ಬಗ್ಗೆ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಇನ್ನು ಬರುವಂಥದ್ದು SSR ಅಂತಂದಾಗ ಇದು ನಿಮಗೆ ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಗಳಿಗೆ ಇಬ್ಬರಿಗೆ ಬರುತ್ತೆ. ಹೌದಾ? ಅದು ಅನ್ಮ್ಯಾರಿಡ್ ಇರಬೇಕು. ಇಲ್ಲಿ ಸೇಮ್ ಏನಪ್ಪ ಅಂತಂದ್ರೆ ನಿಮಗೆ 100 ಕ್ವಶನ್ಸೇ ಇರ್ತವೆ. ಇಲ್ಲಿ ಕೂಡ ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯಲ್ಲಿ ಮಾತ್ರ. ಇಲ್ಲಿ ಬರುವಂಥ ಸಬ್ಜೆಕ್ಟು ಇಂಗ್ಲೀಷ್, ಸೈನ್ಸ್, ಮ್ಯಾಥಮೆಟಿಕ್ಸ್, ಜನರಲ್ ಅವೇರ್ನೆಸ್. ಇಲ್ಲಿರುವಂಥದ್ದು ನಿಮಗೆ ಮ್ಯಾಥಮೆಟಿಕ್ಸ್ ಇನ್ವಾಲ್ವ್ ಆಗುತ್ತೆ. ಬಯಾಲಜಿ ಇಲ್ಲಿ ಕೆಲವೊಂದು ಸೈನ್ಸ್ ಅಂದಾಗ ಬಯಾಲಜಿ ಸ್ವಲ್ಪ ಬಂದಿರುತ್ತೆ, ಆದರೆ ಜಾಸ್ತಿ ಬರೋಂಗಿಲ್ಲ. ಜಾಸ್ತಿ ಬರೋದು ಮೆಡಿಕಲ್ ಅಸಿಸ್ಟೆಂಟಿಗೆ ಮಾತ್ರ. ಬಯಾಲಜಿ ಮೇಲೆ ಭಾಳಷ್ಟು ಕ್ವಶನ್ ಬರ್ತಾವೆ. ಓಕೆ, ನೆಕ್ಸ್ಟು ಇದು PUC ಬೇಸ್ ಮೇಲೆ ನಿಮಗೆ ಕ್ವಶನ್ಸ್ ಇರ್ತವೆ. ಇದಕ್ಕೂ 100 ಕ್ವಶನ್ಸ್ ಅಂದರೆ 1 ತಾಸು ನಿಮಗೂ ಟೈಮಿಂಗ್ ಆಗುತ್ತೆ. ಅದೇ ರೀತಿ ನಿಮಗೆ ಇದಕ್ಕೆ ನೆಗೆಟಿವ್ ಅಂತಂದಾಗ ಇಲ್ಲಿ ಕೂಡ 0.25 ಇರುತ್ತೆ. ನಿಮಗೆ ಇಲ್ಲಿ ಚೇಂಜಸ್ ಏನಾಗಿತ್ತು ಅಂತಂದ್ರೆ ಸಿಲೆಬಸ್ಸಲ್ಲಿ ಮಾತ್ರ ಆಗಿರುತ್ತೆ. ಬಯಾಲಜಿ ಇರೋಂಗಿಲ್ಲ ಅಂತಲ್ಲ, ಬಯಾಲಜಿ ಕಮ್ಮಿ ಇರುತ್ತೆ. ಇದ್ರ ಬದಲಿಗೆ ಮ್ಯಾಥಮೆಟಿಕ್ಸ್ ಕ್ವಶನ್ಸ್ 25 ಕ್ವಶನ್ಸ್ ಇರ್ತವೆ. ಓಕೆ, ಅದ್ರ ಬಗ್ಗೆ ನಾವು ಈಗ ನೋಡ್ತಾ ಹೋಗೋಣ. ಓಕೆ, ಸ್ವಲ್ಪ ಫೋನನ್ನು ಸ್ವಲ್ಪ ಆಲ್ಟ್ರೇಟಾಗಿ ತೊಗೊಂಬಿಟ್ರಿ. ಓಕೆ, ಡನ್. ನೋಡಿರಿ, ಫಸ್ಟಿಗೆ ಹೇಳಬೇಕಂತಂದ್ರೆ ಸೈನ್ಸು, ಹೌದಾ? ಸೈನ್ಸ್ ಐತೆ, ಆಮೇಲೆ ಮ್ಯಾಥಮೆಟಿಕ್ಸು, ಆಮೇಲೆ ಇಂಗ್ಲೀಷು, ಆಮೇಲೆ ಜರ್ನಲ್ ಅವೇರ್ನೆಸ್ಸು. ಸೈನ್ಸ್ ಅನ್ನೋದಾಗ ಸೇಮ್ ಅಲ್ಲಿ ಏನಿರುತ್ತಲ್ಲ ಸೈನ್ಸು ಫಸ್ಟಿಗೆ ಅದೆಲ್ಲ ಸೇಮು. ಅದೇ ರೀತಿ ಇಂಗ್ಲೀಷ್ ಕೂಡ ಸೇಮ್ ಆಗುತ್ತೆ, GK ಕೂಡ ಸೇಮ್ ಆಗುತ್ತೆ. ಇಲ್ಲಿ ಮೆನಿ ಇಂಪಾರ್ಟೆಂಟ್ ಆದದ್ದು ಮ್ಯಾಥಮೆಟಿಕ್ಸ್ ಒಳಗೆ ಏನು ಬರ್ತಪ್ಪ, ಫಂಕ್ಷನ್ಸ್ ಬರ್ತಾವೆ, ರಿಲೇಷನ್ಶಿಪ್ ಬರ್ತಾವೆ, ಕಾಂಪ್ಲೆಕ್ಸ್ ನಂಬರ್ಸು, ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಬರ್ತಾವೆ, ಆಮೇಲೆ ಟ್ರಿಗ್ನೋಮೆಟ್ರಿ ಬಗ್ಗೆ ಕೇಳ್ತಾರೆ, ಆಮೇಲೆ ರೆಕ್ಟ್ಯಾಂಗ್ಯುಲರ್ ಕೋಆರ್ಡಿನೇಟ್ಸು, ಆಮೇಲೆ ಸ್ಟ್ರೇಟ್ ಲೈನು, ಈ ಥರ ಸರ್ಕಲ್ಲು, ಇವುಗಳ ಬಗ್ಗೆ ಕೇಳ್ತಾರೆ. ಆಮೇಲೆ ಕೋನಿಕ್ ಸೆಕ್ಷನು, ಆಮೇಲೆ ಪರ್ಮ್ಯುಟೇಷನ್ ಕಾಂಬಿನೇಷನು, ಆಮೇಲೆ ವೆಕ್ಟರ್ಸು, ಆಮೇಲೆ ಸ್ಟ್ಯಾಟಿಕ್ಸು, ಆಮೇಲೆ ಸೆಟ್ ಥಿಯರಿದು ಇವೆಲ್ಲ ಕೂಡ ನಿಮಗೆ ಬಂದಿರುತ್ತೆ. PUC ಒಳಗೆ ಏನಿರುತ್ತಲ್ಲ ಮ್ಯಾಥಮೆಟಿಕ್ಸು, ಅದ್ರ ಬಗ್ಗೆ ಬಿಟ್ಟು ಹೊರಗಡೆ ಬರುವಂಥದ್ದಿಲ್ಲ. PUCಯಲ್ಲಿ ಏನು ಕಲ್ತಿರ್ತೀರೋ ಅದೇ ನಿಮಗೆ ಸಬ್ಜೆಕ್ಟ್ ಯಾವುದೇ ಇರಲಿ PUC ಮೇಲೆ ಇರುವಂತಹ ಕ್ವಶನ್ಗಳು ಮಾತ್ರ. ಓಕೆ, ಡನ್. ಈ ರೀತಿ ನಿಮ್ಗೆ ಮ್ಯಾಥಮೆಟಿಕ್ಸ್ ಕೂಡ ಬಂದೇ ಬರುತ್ತೆ. ಇಂಗ್ಲೀಷ್ ಹಾಗೂ ಉಳಿದಿದ್ದೆಲ್ಲ ಅಲ್ಲಿ ಬಂದಂತಹ ಸೇಮ್ ಟಾಪಿಕ್ಸೇ ಇದ್ದೇ ಇರ್ತವೆ. ಓಕೆ, ಇವುಗಳು ಸಪ್ರೇಟಾಗಿ ನಾನು ಕ್ಲಾಸಸ್ಸನ್ನು ಮಾಡ್ತಾ ಹೋಗ್ತೀನಿ. ಫಸ್ಟಿಗೆ ಏನದ ಅಂತೇಳಿ ಗೊತ್ತಿರಬೇಕಲ್ಲ, ಬೇಕಿದ್ದರೆ ನೀವು ಸ್ಕ್ರೀನ್ಶಾಟ್ ಹಿಡ್ಕೊಂಡು ಇಟ್ಕೋಬೋದು ಇದು. ಓಕೆ, ಡನ್. ನೆಕ್ಸ್ಟ್ ಈಗ ಇನ್ನೊಂದು ಏನಪ್ಪ ಅಂತಂದ್ರೆ MR, ನೇವಿ MR ಇದು ಕೂಡ ಮೇಲ್ ಮತ್ತು ಫಿಮೇಲ್, ಅದು ಅನ್ಮ್ಯಾರಿಡ್ ಕ್ಯಾಂಡಿಡೇಟ್ಗಳಿಗೆ ಅಪ್ಲೈ ಆಗಿರುತ್ತೆ. ಓಕೆ, ಇಲ್ಲಿ ಎಷ್ಟು ಕ್ವಶನ್ಸ್ ಇರ್ತವೆ, ಇದು ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ.
ಎಮ್ ಆರ್ ಅಂತಂದಾಗ ಇಲ್ಲಿ 50 ಕ್ವಶನ್ಸ್ ಇರ್ತವೆ. ಅದೇ ರೀತಿ ಏನಪ್ಪ ಪ್ರತಿಯೊಂದು ಕ್ವಶನ್ಗೆ ಒಂದೇ ಮಾರ್ಕ್ಸ್ ಇರುತ್ತೆ. ಸೇಮು ಹಿಂದಿ ಮತ್ತು ಇಂಗ್ಲೀಷ್ ಒಳಗೆ ಮಾತ್ರ ಇರುತ್ತೆ. ಸಬ್ಜೆಕ್ಟ್ ಯಾವ್ಯಾವಪ್ಪ ಅಂತಂದ್ರೆ ಒಂದು ಸೈನ್ಸ್ ಇರುತ್ತೆ, ಮ್ಯಾಥಮೆಟಿಕ್ಸ್ ಇರುತ್ತೆ, ಆಮೇಲೆ ಜನರಲ್ ಅವೇರ್ನೆಸ್ ಅಂದರೆ GK 3 ಮಾತ್ರ ಇರ್ತವೆ ಇಲ್ಲಿ. ಈ 3 ಸೇರಿ ನಮಗೆ ಟೋಟಲ್ ಕ್ವಶನ್ಸ್ 50 ಇರ್ತವೆ. ಓಕೆ, ಅದೇ ರೀತಿ ಸೇಮ್ ಇದಕ್ಕೆ ಟೈಮಿಂಗ್ ಎಷ್ಟಿರುತ್ತಪ್ಪ, 50 ಕ್ವಶನ್ಗೆ 30 ನಿಮಿಷಗಳು ಮಾತ್ರ ಟೈಮಿಂಗ್ ಇರುತ್ತೆ. ಅದರ ಅರ್ಧ ಅಲ್ಲಿ 1 ತಾಸು 100 ಕ್ವಶನಲ್ಲಿ ಅರ್ಧ ತಾಸು. ಅದೇ ರೀತಿ ನೆಗೆಟಿವ್ ಎಷ್ಟಿರುತ್ತಪ್ಪ, 0.25 ನೆಗೆಟಿವ್ ಮಾರ್ಕ್ಸ್ ಇದೆ. ಓಕೆ, ಇದು ನಿಮಗೆ ಏನಪ್ಪ ಅಂತಂದ್ರೆ 10th ಒಳಗೆ ಏನಿರುತ್ತಲ್ಲ ಆ ಬೇಸ್ ಮೇಲೆ ಕ್ವಶನ್ಸನ್ನು ಅರೈಸ್ ಆಗಿರ್ತವೆ. ಇದು ಒಂದು ಇಂಪಾರ್ಟೆಂಟ್. ಯಾಕಂತಂದ್ರೆ ನೀವು MR ನೀವು ಬರೆಯುವಂಥವ್ರು 10th ಮುಗಿದಿದ್ರೆ ಸಾಕಂತ ಹೇಳಿದರು. ಓಕೆ, ನೆಕ್ಸ್ಟ್ ಈಗ ಸಿಲೆಬಸ್ ನೋಡಿದ್ದೀವಿ. ಅದರೊಳಗೆ ಸೈನ್ಸು ಮ್ಯಾಥಮೆಟಿಕ್ಸು ಟಾಪಿಕ್ಸನ್ನು ನೋಡ್ತಾ ಹೋಗೋಣ. ಇಲ್ಲಿ ನೋಡಿರಿ, ಇಲ್ಲೇನು ನಿಮಗೆ ಕಾಣುತ್ತೆ, ನಾನೇನು ಶಾರ್ಟಾಗಿ ಅರೇಂಜ್ ಮಾಡಿದ್ದೀನಿ. ಓಕೆ, ಫಸ್ಟಿಗೆ ಸೈನ್ಸ್ ಟಾಪಿಕ್ ಅಂತಂದಾಗ ನೇಚರ್ ಆಫ್ ಮ್ಯಾಟರ್ಸ್ ಬರ್ತವೆ, ಅದನ್ನು ನೋಡಬೇಕು. ಆಮೇಲೆ ಫೋರ್ಸ್ ಆ್ಯಂಡ್ ನೇವಿಗೇಷನ್, ಇವೆಲ್ಲ ಟಾಪಿಕ್ಸನ್ನು ನಾನು ಸಪ್ರೇಟಾಗಿ ನಾನು ಕ್ಲಾಸನ್ನು ಮಾಡ್ತಾ ಹೋಗ್ತೀನಿ ಟೈಮ್ ಮಾಡಿಕೊಂಡು. ಓಕೆ, ಡೋಂಟ್ ವರಿ. ಆದರೆ ಅದಕ್ಕಿಂತ ಮುಂಚೆ ಅಪ್ಲಿಕೇಶನ್ ಹಾಕಿ ನೀವು ರೆಡಿ ಆಗಿರಿ. ಓಕೆ, ಡನ್. ನೆಕ್ಸ್ಟು ವರ್ಕ್, ಎನರ್ಜಿ, ಪವರು, ಮೆಜರ್ಮೆಂಟ್ ಸೈನ್ಸು, ಇವೆಲ್ಲ ಸೌಂಡು, ವೇವ್ಸ್ ಮೋಷನ್ನು, ಆಮೇಲೆ ಅಟೋಮಿಕ್ ಸ್ಟ್ರಕ್ಚರು, ಹೀಟ್ ಆ್ಯಂಡ್ ಟೆಂಪ್ರೇಚರು, ಮೆಟಲ್ ಆ್ಯಂಡ್ ಐರನ್ ಮೆಟಲ್ಸು, ಕಾರ್ಬನ್ ಆ್ಯಂಡ್ ಕಂಪೌಂಡ್ಸು. ಕನ್ನಡ ಕ್ಲಾಸ್ ಒಳಗೆ ಕನ್ನಡ ಒಳಗೂ ಹೇಳ್ತೀನಿ, ಇಂಗ್ಲೀಷ್ ಒಳಗೂ ಹೇಳ್ತೀನಿ. ಆದರೆ ನಾನು ಬರೆದಿದ್ದು ಮಾತ್ರ ಇಂಗ್ಲೀಷ್ ಒಳಗೆ ಇರುತ್ತೆ. ಯಾಕಂತಂದ್ರೆ ನಿಮ್ಮ ಪ್ರಶ್ನೆ ಪತ್ರಿಕೆ ಇಂಗ್ಲೀಷಲ್ಲೇ ಇರುತ್ತೆ. ಕನ್ನಡ ಒಳಗೆ ಯಾಕೆ ಹೇಳಿದ್ರು, ನಮ್ಮ ಹುಡುಗರಿಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಹೇಳೋದು ಅಷ್ಟೇ. ಆಮೇಲೆ ಯೂನಿವರ್ಸ್, ನಮ್ಮ ಒಂದು ಸೌರವ್ಯೂಹದ ಬಗ್ಗೆ ಕೇಳ್ತಾರೆ. ಇದು ಸೈನ್ಸ್ ಬಗ್ಗೆ ಆಗಿರುತ್ತೆ. ಇನ್ನು ಮ್ಯಾಥಮೆಟಿಕ್ಸ್ ಅಂತಂದಾಗ ಸಿಂಪ್ಲಿಫಿಕೇಷನ್ ಬಗ್ಗೆ ಕೇಳ್ತಾರೆ. ಆಮೇಲೆ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್, ಅನುಪಾತದ ಮೇಲೆ ಕೇಳ್ತಾರೆ. ಸಿಂಪಲ್ ಮೆನ್ಸುಲೇಷನ್ ಅಂತಂದಾಗ ಮೆನ್ಸುಲೇಷನ್ ಕೇಳ್ತಾರೆ. ಆಮೇಲೆ ಜೋಮೆಟ್ರಿ ಮೇಲೆ ಕೇಳ್ತಾರೆ. ಆಮೇಲೆ ಮೀಡಿಯನ್ ಇದ್ರ ಬಗ್ಗೆ ಕೇಳ್ತಾರೆ, ಸೆಂಟ್ರಲ್ ಟೆನ್ಸ್ ಬಗ್ಗೆ. ಆಮೇಲೆ ಅಲ್ಜಿಬ್ರಿಕ್ ಬಗ್ಗೆ ಕೇಳ್ತಾರೆ. ಓಕೆ, ಆಮೇಲೆ ಸೈಮಲ್ಟೇನಿಯಸ್ ಈಕ್ವೇಷನ್ಸ್ ಕೇಳ್ತಾರೆ. ಇಂಟ್ರೆಸ್ಟ್, ಬಡ್ಡಿ ಬಗ್ಗೆ ಕೇಳ್ತಾರೆ. ಲಾಭ ನಷ್ಟದ ಬಗ್ಗೆ ಕೇಳ್ತಾರೆ. ಪರ್ಸೆಂಟೇಜ್ ಕೇಳ್ತಾರೆ. ವರ್ಕ್ ಟೈಮ್ ಕೇಳ್ತಾರೆ. ಸ್ಪೀಡ್, ಡಿಸ್ಟೆನ್ಸು, ಲೀನಿಯರ್ ಈಕ್ವೇಷನ್ಸು, ಪಾಲಿಗಾನ್ಸು, ಆಮೇಲೆ ಬೇಸಿಕ್ ಟ್ರಿಗ್ನೋಮೆಟ್ರಿ ಕೇಳ್ತಾರೆ. ಇದು ಮ್ಯಾಥಮೆಟಿಕ್ಸ್ ಬಗ್ಗೆ ಕೇಳುವಂತಹ ಟಾಪಿಕ್ಸ್ಗಳಾಗಿರ್ತವೆ. ನೆಕ್ಸ್ಟು GK ಬಗ್ಗೆ ಬಂತಂದಾಗ ಸೇಮು ಎಲ್ಲ ಕಡೆ ನೇಮಿಗೆ ಏನು GK ಐತಲ್ಲ ಅದು ಸೇಮ್ ಕೇಳ್ತಾರೆ. ಆದರೆ ಇಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಯಾಕಂದರೆ 10th ಬೇಸ್ ಮೇಲೆ ಅಂದ್ರೆ ನಿಮಗೆ ಕರೆಂಟ್ ಅಫೇರ್ಸು, GK ಅಂದರೆ ಹಿಸ್ಟ್ರಿ ಆಗಲಿ, ಆಮೇಲೆ ಸ್ಪೋರ್ಟ್ಸ್ ಬಗ್ಗೆ ಆಗಲಿ, ಅವಾರ್ಡ್ಸ್ ಬಗ್ಗೆ ಆಗಲಿ, ಆಮೇಲೆ ನೇಬರ್ ಕಂಟ್ರಿ ಬಗ್ಗೆ ಆಗಲಿ, ಡಿಫೆನ್ಸ್ ಬಗ್ಗೆ ಆಗಲಿ, ನ್ಯಾಷನಲ್ ಬರ್ಡ್ಸು, ಆಮೇಲೆ ಫ್ಲವರ್ಸು, ಸಾಂಗ್ಸು, ಬುಕ್ಸು, ಇವುಗಳ ಬಗ್ಗೆ ನಿಮಗೆ ಕೇಳ್ತಾ ಹೋಗ್ತಾರೆ. ಓಕೆ, ಇದು ನಿಮಗೆ ಏನಾಗುತ್ತಪ್ಪ ಅಂತಂದ್ರೆ ನಾನು ಹೇಳಿದ್ದು ನೇವಿ ಮೆಡಿಕಲ್ ಅಸಿಸ್ಟೆಂಟು, ಆಮೇಲೆ ಇನ್ನೊಂದು ಯಾವುದಪ್ಪ SSR, ಆಮೇಲೆ MR. ಏನಪ್ಪ ಅಂದ್ರೆ ಡೀಟೇಲ್ಡ್ ಸಿಲೆಬಸ್ ಹೇಳಿದ್ದು. ಓಕೆ, ಡೀಟೇಲ್ಡ್ ಸಿಲೆಬಸ್ ಹೇಳಿದ್ದು ವೆರಿ ಇಂಪಾರ್ಟೆಂಟ್. ಇವನ್ನೆಲ್ಲ ನೀವು ಬೇಕಾದ್ರೆ ಬರೆದಿಟ್ಕೋರಿ, ಸ್ಕ್ರೀನ್ಶಾಟ್ ಹೊಡೆದಿಟ್ಕೋರಿ. ಆದರೆ ಎಲ್ಲಿನೂ ಕೂಡ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ನೀವು ಬೇಕಿತ್ತರ ನಾನು ಗ್ರೂಪಲ್ಲಿ ಹಾಕಿರ್ತೀನಿ. ಓಕೆ, ಮತ್ತು ಮುಂದಿನ ಕ್ಲಾಸಲ್ಲಿ ನಾನು ಇದ್ರ ಬಗ್ಗೆ ನಾನು ಪ್ರತಿಯೊಂದು ಸ್ವಲ್ಪ ಬೇಸಿಕ್ ತೊಗೊಂಡು ನಾನು ಕ್ಲಾಸನ್ನು ಮಾಡ್ತಾ ಹೋಗ್ತೀನಿ. ಅದೇ ರೀತಿ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಮುಂದಿನ ಕ್ಲಾಸ್ ಭೇಟಿ ಆಗ್ತೀನಿ. ಜೈ ಹಿಂದ್.